Flashback. ಪಾರ್ಟ್ 2 ನೋಡೋಕೆ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫುಡ್ ಮಾರ್ಕೆಟ್ ಹುಡ್ಕೊಂಡು ಕೊನೆಗೂ ಇಲ್ಲಿದೆ ಅನ್ನೋ ಸ್ಟ್ರಾಂಗ್ ಫೀಲಿಂಗಲ್ಲಿ ಬರ್ತಿದ್ದೀನಿ. ನಾನಂತೂ ಚಿಕ್ಕ ವಯಸ್ಸಿಂದ ಒಂದು ಮದುವೆ ಕರ್ಕೊಂಡು ಹೋಗಲಿ, ಒಂದು ಫಂಕ್ಷನಿಗೆ ಕರ್ಕೊಂಡು ಹೋಗಲಿ, ಫಸ್ಟ್ ಹುಡುಕ್ತಾ ಇದ್ದಿದ್ದೆ ಊಟದ ಹಾಲ್ ಎಲ್ಲಿದೆ ಅಂತ. ಹೊಟ್ಟೆ ತುಂಬಿದ್ರೆ ಅಲ್ವಾ ಎಲ್ಲ ಚೆನ್ನಾಗಿರೋದು. ಇಲ್ಲಿ ನೋಡಿ ಭಾಳ ವೆರೈಟಿ ಫುಡ್ ಇಟ್ಟಿದ್ದಾರೆ. ವೆರೈಟಿ ಅನ್ನೋದಕ್ಕಿಂತ ಬರೀ ಇಂಗ್ಲೀಷ್ ಫುಡ್ಗಳು ಇಟ್ಟಿದ್ದಾರೆ. ಇಂಗ್ಲೀಷ್ ಬ್ರೇಕ್ಫಾಸ್ಟು ಅದನ್ನೇ ಅಂದರೆ ನೀವೇನೇ ತೊಗೊಳ್ಳೋಕೆ ಮುಂಚೆ ಫಸ್ಟ್ ಬೀಫಾ ಚಿಕನ್ ಅಂತ ಕೇಳಿ ತೊಗೊಳ್ಳಿ. ಇಲ್ಲಿ ಚೀಸ್ ಬರ್ಗರ್ ಅಂತ ಇರ್ತಾರೆ, ಬಟ್ ಅದರೊಳಗಡೆ ಬೀಫ್ ಹಾಕಿರ್ತಾರೆ. ಅದು ಚೀಸ್ ಬರ್ಗರ್ ಅಲ್ಲ. ಸೊ ಫಸ್ಟ್ ಕೇಳಿ ಆಮೇಲೆ ತೊಗೊಳ್ಳಿ ಅದನ್ನು. ಇದೆಲ್ಲ ತಿನ್ನಬೇಕಂತಲೇ ಅನಿಸ್ತಾಯಿಲ್ಲ. ಮುಂದೆ ನೋಡೋಣ, ಏನಾದರೂ ಇಷ್ಟ ಆಗೋ ಥರ ಇದ್ದರೆ ತಗೊಳ್ಳೋಣ. ಇಲ್ಲಿ ಇದು ಫೇಮಸ್ ಜ್ಯೂಸ್ ಅಂತೆ. ಈ ಆರೆಂಜ್ ಜ್ಯೂಸ್ ಫ್ರೆಶ್ ಆಗಿ ಮಾಡಿ ಹಿಂಡಿ ಕೊಡ್ತಾರಂತೆ. ಇಲ್ಲಿನವ್ರು ಅದೇನು ಜ್ಯೂಸ್ ಕುಡಿತಾರೋ ಗೊತ್ತಿಲ್ಲ, ಬಟ್ ಭಾಳ ಜ್ಯೂಸ್ ಕುಡಿತಾರೆ. ತಿಂಡಿಗಾಗಲಿ ಊಟಕ್ಕಾಗಲಿ ಒಂದು ಜ್ಯೂಸ್ ಏನಾದರೂ ಇಟ್ಕೊಂಡೇ ಇರ್ತಾರೆ. ನಮಗೇನೋ ಅಭ್ಯಾಸನೇ ಇಲ್ಲ. ಈ ಮಜ್ಜಿಗೆ ಏನಾದರೂ ಕೊಟ್ಟರೆ ಅದನ್ನು ಬೇಕಾದರೆ ಕುಡಿದು ಬಿಡ್ತೀನಿ ನಾನಂತೂ ಈ ಜ್ಯೂಸ್ ಎಲ್ಲ ಕುಡಿಯೋಲ್ಲ. ಎಲ್ಲ ಒಬ್ರೊಬ್ಬಕ್ಕೆ ಓಕೆ. ಈ ಥರ ಕ್ಯಾನಲ್ಸ್ ಇರುತ್ತೆ ಫುಡ್ ಮಾರ್ಕೆಟ್ಸಲ್ಲಿ. ಏನಿಲ್ಲ, ಒಂಚೂರು ನೀರು ಹಾಕ್ಬಿಟ್ಟು ಒಂದು ಬೋಟ್ ಹಾಕ್ಬಿಟ್ಟು ಬಿಟ್ಬಿಡ್ತಾರೆ ಅಷ್ಟೇ, ಒಂಚೂರು ಚೆನ್ನಾಗಿ ಕಾಣಲಿ ಅಂತ. ನಮ್ಮ ಕಡೆ ಏನಿರಲ್ಲ ಬಿಡಿ ಮಾರ್ಕೆಟ್ಸಲ್ಲೆಲ್ಲ, ಬಟ್ ಇಲ್ಲಿ ಇಟ್ಟಿರ್ತಾರೆ ಅಷ್ಟೆ. ಪಾರಿವಾಳಗಳು ನೋಡಿ, ಇವುಗಳು ತಿಂದು ಆರದೇ ಮರೆತು ಬಿಟ್ಟಿದ್ದಾವೆ. ಅಂದರೆ ನಮ್ಮ ಕಡೆ ಎಲ್ಲ ಕೈಗೆ ಸಿಗಲ್ಲ, ಇಲ್ಲೆಲ್ಲ ಬರೀ ಕಾಲಿಗೆ ಸಿಗ್ತಾ ಇರ್ತವೆ. ಹಿಂಗೆ ಓಡಿಸೋದ್ರೂ ಓಡಲ್ಲ ಅಂತ, ಆರಕ್ಕೆ ಬರಲ್ಲವೇನೋ ಇದಕ್ಕೆ. ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಒಂದು ಪಾರಿವಾಳ ಆರಿರೋದು ನೋಡಿಲ್ಲ. ಬರೀ ರೋಡಲ್ಲೇ ಓಡಾಡ್ತಾ ಇರ್ತವೆ. ಇದು ಸೂಶಿ ಅಂತ ಜಾಪನೀಸ್ ಅವ್ರದ್ದು. ಇದರಲ್ಲಿ ವೆಜ್ಜು ಬರುತ್ತೆ, ಈ ಮೀನ್ದು ಬರುತ್ತೆ. ತುಂಬ ಹಸಿ ಮೀನದು, ಸ್ಯಾಲ್ಮನ್ ಅಂತ ಕರೀತಾರೆ. ನನಗಂತೂ ಪರ್ಸ್ನಲಿ ಇಷ್ಟ ಇಲ್ಲ, ತುಂಬ ಹಸಿ ವಾಸನೆ ಬರುತ್ತೆ, ಹಸಿ ಟೇಸ್ಟು. ಅಂದರೆ ತುಂಬ ಜನಕ್ಕೂ ಇಷ್ಟ ಆಗುತ್ತೆ. ಇಷ್ಟ ಇರೋರು ಇಲ್ಲಿ ಬಂದು ಟ್ರೈ ಮಾಡ್ಬೋದು, ಚೆನ್ನಾಗಿದೆಯಂತೆ ನನ್ನ ರಿವ್ಯೂಸ್ ಕೇಳಿದ ಪ್ರಕಾರ. ನೋಡಿ, ಒಂದು ಬೋಟ್ ಥರ, ಕ್ರೂಸು ಅಲ್ಲ, ಬಟ್ ಇದು ಒಂದು ಲಿಟಲ್ ವೆನೀಸ್ಗೆ ಹೋಗುತ್ತಂತೆ ಇಲ್ಲಿಂದ. ಲಿಟಲ್ ವೆನೀಸ್ ಏನೂ ಇಲ್ಲ, ಸೇಮ್ ಇದೇ ಥರನೇ ಒಂದು ಕ್ಯಾನಲ್ ಅಷ್ಟೇ, ಬಟ್ ಮಾರ್ಕೆಟ್ ಇಲ್ಲ, ಕ್ಯಾನಲ್ ಇರುತ್ತೆ. ಈ ಥರ ನೀರು ವಾತಾವರಣ ಚೆನ್ನಾಗಿದೆ ಅಲ್ಲಿ. ಬಟ್ ಅದಕ್ಕೆ 18 ಪೌಂಡು ಮತ್ತು ಇದು ನೋಡಿ 21 ಪೌಂಡ್ ಅಂತಂದರೆ ಆಲ್ಮೋಸ್ಟ್ 2,000ಇಂದ 2,500 ಅಡಲ್ಟಿಗೆ. 45 ನಿಮಿಷ, ಇದೊಂದು 90 ನಿಮಿಷ ಇರುತ್ತೆ. ಬಟ್ ಇದು ನಿಜವಾಗ್ಲೂ ವರ್ತ್ ಇದೆಯಾ? ನಿಜವಾಗ್ಲೂ ಇಲ್ಲ. ಬಟ್ ನೀವು ಲಂಡನಿಗೆ ಬರ್ತೀರಾ ಅಂತ ಅಂದರೆ ಈ ಥರ ತುಂಬ ನೋಡ್ಬೋದು, ತುಂಬ ದುಡ್ಡು ಹಿಡಿತಾರೆ ಎಲ್ಲದ್ರಲ್ಲೂ. ಇನ್ಸ್ಟೆಡ್ ಆಫ್ ದಿಸ್ ನೀವು ಥೇಮ್ಸ್ ರಿವರ್ ಹತ್ರ ಹೋಗಿ ಎಲ್ಲನೂ ತೋರಿಸ್ತಾರೆ. ಅದೊಂದು ಕ್ರೂಸ್, ಅದು ಎಲ್ಲ ಅಟ್ರ್ಯಾಕ್ಷನ್ನು ತೋರಿಸ್ತಾರೆ ಒಂದೇ ಇದರಲ್ಲಿ. ಒಂದು 45 ಮಿನಿಟ್ಸಲ್ಲಿ ಬಿಗ್ ಬೆನ್ ಆಗಿರ್ಬೋದು, ಲಂಡನ್ ಬ್ರಿಡ್ಜ್ ಎಲ್ಲ ನೋಡ್ಬೋದು. ಬಟ್ ದಿಸ್ ಈಸ್ ನಾಟ್ ವರ್ತ್ ಇಟ್, ಹೋಗ್ಬೇಡಿ. ಈ ಥರ ಮಿನಿ ಟ್ರಕ್ಸ್ ಇಟ್ಕೊಂಡಿರ್ತಾರೆ, ಐಸ್ ಕ್ರೀಮ್ಸ್ ಮತ್ತು ಈ ಕ್ಯಾಂಡಿ ಥರ, ಬೇಸಿಕಲಿ ಈ ಐಸ್ ಕ್ಯಾಂಡೀಸ್ ಥರ, ಮತ್ತು ಸ್ಲಶ್ ಅಂತ ಕರೀತಾರೆ ಇಲ್ಲಿ. ಆ ಥರ ಇರುತ್ತೆ, ಚೆನ್ನಾಗಿರುತ್ತೆ. ತಿಂದರೆ ಏನು ಮೋಸ ಇಲ್ಲ. ಬಟ್ ಈ ಥರ ವ್ಯಾನ್ಸ್ ಇಟ್ಕೊಂಡಿರ್ತಾರೆ. ಅದು ಇವ್ರ ವ್ಯಾನ್ಸ್ ಎಲ್ಲ ಕಮ್ಮಿ ಏನಿಲ್ಲಪ್ಪ, ಎಲ್ಲ ಬೆನ್ಸ್ದೇ ಆಗಿರಬೇಕು. ಏನು ಮಾಡ್ತೀರಾ? ನಾನು ಇವಾಗ ಕೊನೆಗೂ ಮ್ಯಾಪ್ಸಲ್ಲಿ ಫಂಕಿ ಚಿಪ್ಸ್ ಅಂತ ಹಾಕ್ಬಿಟ್ಟು ಹೋಗ್ತಾ ಇದ್ದೀನಿ. ಇವಾಗ ಅದು ಸಿಕ್ಕಿದ ತಕ್ಷಣ ತಿನ್ಕೊಂಡು, ಇವಾಗ ಹಿಂಗೂ ಮಾರ್ಕೆಟ್ ಕ್ಲೋಸ್ ಆಗುತ್ತೆ. ಸಂಡೇ 6 PM ಕ್ಲೋಸ್ ಆಗುತ್ತೆ. ಕ್ಲೋಸ್ ಆದಾಗ ನೋಡಬೇಕು, ಇಲ್ಲೇ ಎಲ್ಲಾದರೂ ಹೋಗಿ ಹಿಂಗೆ ಸಿಂಪಲ್ ಡೇ ಔಟ್ ಮಾಡ್ಕೊಬೋದು. ಏನಿಲ್ಲ, ಯಾವಾಗಲೂ ದೊಡ್ಡ ರೆಸ್ಟೋರೆಂಟ್ಸ್ಗೆ ಹೋಗ್ಬೇಕಂತ ಇಲ್ಲೇನೋ ಮಾಡ್ತಾ ಇದ್ದಾರೆ.
ಇಂಡಿಯನ್ಸಲ್ಲಿ ಇಂಡಿಯನ್ಸ್ಗಿನ ಬ್ರಿಟಿಷರೇ ಜಾಸ್ತಿ ಕಾಣಿಸ್ತಾರೆ, ಅದು ನಿಮಗೆ ಗೊತ್ತಾ? ಓಕೆ, ಇಲ್ಲೊಂದು ಕಡೆ ಇದೆ ನೋಡಿ ಫುಡ್ ಮಾರ್ಕೆಟ್. ಈ ಕಡೆನೇ ಅಂದರೆ ಓಡಾಡ್ತಾ ಇರ್ಬೇಕು, ಆ ಕಡೆ ಈ ಕಡೆ ಆ ಕಡೆ ಸಿಗುತ್ತೆ. ಇಲ್ಲೇನೋ ಇಂಟ್ರೆಸ್ಟಿಂಗ್ ಆಗಿರೋ ಥರ ಇದೆ. ಓ, ದ ಲಂಡನ್ ಫೇಮಸ್. ಯಾರು ಟ್ರೈ ಮಾಡ್ಬೇಕಂತಂದರೆ ಇಲ್ಲಿ ಇನ್ನು ಬರೋ ಮಾರ್ಕೆಟ್ ಅಂತ ಇದೆ, ಅಲ್ಲಿ ಟ್ರೈ ಮಾಡಿ. ದಟ್ ಈಸ್ ಅಥೆಂಟಿಕ್. ಇದು ಸೈಬರ್ ಡಾಗ್ ಅಂತ. ಇದು ಸುಮಾರು ಒಂದು 20 ವರ್ಷಕ್ಕಿಂತ ಜಾಸ್ತಿನೇ ಇದೆ. ಜಾಸ್ತಿ ವರ್ಷದಿಂದ ಇಲ್ಲಿ ಇಂಗ್ಲೆಂಡಲ್ಲಿದೆ. ನನಗೆ ಬೇರೆ ಬ್ರಾಂಚ್ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ, ಬಟ್ ಕ್ಯಾಮ್ಡನ್ ಮಾರ್ಕೆಟಲ್ಲಂತೂ ಇದು ವೆರಿ ಫೇಮಸ್ ಸ್ಟೋರ್ ಅಂತಲೇ ಹೇಳ್ಬೋದು. ಇದು ಯಾರ ಹತ್ರ ಫೇಮಸ್, ಯಾರ ಮಧ್ಯೆ ಫೇಮಸ್ ಅಂತಂದರೆ ಕ್ಲಬ್ಬರ್ಸ್ ಮತ್ತು ಫ್ರೀಕ್ವೆಂಟ್ ಪಾರ್ಟಿ ಮಾಡೋರು, ಜಾಸ್ತಿ ಪಾರ್ಟಿ ಮಾಡೋರು, ರೇವರ್ಸ್ ಅಂಥವ್ರ ಮಧ್ಯೆ ತುಂಬ ಫೇಮಸ್ ಇದು. ಫಸ್ಟ್ ಆಫ್ ಆಲ್ ರೇವ್ ಪಾರ್ಟಿ ಅಂದರೆ ಏನು? ರೇವ್ ಪಾರ್ಟಿ ಅಂದರೆ ಏನೂ ಅಲ್ಲ, ತುಂಬ ಪಾರ್ಟೀಸ್ ನಡೆಯುತ್ತೆ. ಪಾರ್ಟಿ ಎಲ್ಲಿ ಎಲೆಕ್ಟ್ರಾನಿಕ್ ಮ್ಯೂಸಿಕ್, DJs ಮತ್ತು ಲೇಸರ್ ಲೈಟ್ ಸಿಸ್ಟಮ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಅದನ್ನು ರೇವ್ ಪಾರ್ಟಿ ಅಂತ ಕರೀತಾರೆ. ಅದು ಒಂದು ಕೈಂಡ್ ಆಫ್ ಪಾರ್ಟಿನೇ, ಬಟ್ ತುಂಬ ಎನರ್ಜಿ ಇರುತ್ತೆ ನಾರ್ಮಲ್ ಪಾರ್ಟಿಗಿನ. ಇಲ್ಲಿ ನೋಡಿ ಎಷ್ಟು ನಿಯಾನ್ ಥೀಮ್ಡ್ ಬಟ್ಟೆ ಇದೆ ಅಂತ. ಯಾರು ನನಗೆ ಈ ಥೀಮ್ ಪಾರ್ಟಿ ನನ್ನ ಹತ್ರ ಬಟ್ಟೆ ಇಲ್ಲ ಅಂತ ಹೇಳ್ತೀರ ನೋಡಿ, ಯು ಹ್ಯಾವ್ ಟು ಕಮ್ ಹಿಯರ್, ದಿಸ್ ಈಸ್ ಅ ಲೊಕೇಶನ್. ತುಂಬ ಆಕ್ಸೆಸರೀಸ್ ಇದೆ. ಲಿಟ್ರಲಿ ನಿಮ್ಮ ಹತ್ರ ಇಲ್ಲಿರೋದೆಲ್ಲ ಬರೀ ಪಾರ್ಟಿ ಬಟ್ಟೆಗಳೇ, ಏನು ಎಕ್ಸ್ಟ್ರಾ ಇಲ್ಲ. ಪಾರ್ಟಿ ಆಕ್ಸೆಸರೀಸ್, ಪಾರ್ಟಿ ಚಿವಿಲ್ಸ್, ಬರೀ ಅದೇ ಇರೋದಿಲ್ಲ. ಇದು ಯಾರಿಗೆ ಈ ಪಾರ್ಟಿ ನಿಯಾನ್ ಥೀಮ್ಡ್ ಪಾರ್ಟೀಸ್ ಎಲ್ಲ ಬರುತ್ತೆ ನೋಡಿ, ಇಲ್ಲಂತೂ ತುಂಬ ನಡೆಯುತ್ತೆ. ಎವ್ರಿ ಡೇ ಪಾರ್ಟೀಸ್ ಇರುತ್ತೆ, ಬಟ್ ಇಟ್ಸ್ ಜಸ್ಟ್ ದಟ್ ನೀನು ನೋಡಿ ಬುಕ್ ಮಾಡ್ಕೊಬೇಕು. ಮತ್ತು ವೀಕೆಂಡ್ಸ್ ಅಂತೂ ಇಲ್ಲಿ ಕ್ರೇಜಿ ಪಾರ್ಟೀಸ್ ನಡೆಯುತ್ತೆ. ತುಂಬ ರೇವ್ ಪಾರ್ಟೀಸ್, ತುಂಬ ಲೈಟ್ ಶೂಸ್, ತುಂಬಾ ನಿಯಾನ್ ಥೀಮ್ಡ್ ಪಾರ್ಟೀಸ್ ನಡೆಯುತ್ತೆ. ಅವರಿಗೆಲ್ಲರಿಗೂ ಹೋಗೋರಿಗೆಲ್ಲ ದಿಸ್ ಲೊಕೇಶನ್ ಇಸ್ ಪರ್ಫೆಕ್ಟ್ ಲೊಕೇಶನ್. ನೋಡಿದ್ರಲ್ಲ, ಇವಾಗ ಸದ್ಯಕ್ಕೆ ನನಗೆ ಏನು ತೊಗೊಳಕ್ಕಿಲ್ಲ. ನಾನು ಯಾವ ಪಾರ್ಟಿ ಇವಾಗ ಸದ್ಯಕ್ಕೆ ಅಟೆಂಡ್ ಮಾಡ್ತಾಯಿಲ್ಲ. ಸೊ ಫಸ್ಟ್ ನನ್ನ ಹೊಟ್ಟೆ ಭಾಳ ಹಸಿತಾ ಇದೆ. ಏನಾದರೂ ಉಟ್ಕೊಂಡು ಏನಾದರೂ ತಿನ್ನೋಣ ಫಸ್ಟು. ಇದು ತುಂಬ ಫೇಮಸ್ ಫಂಕಿ ಚಿಪ್ಸ್ ಅಂತ ವೈರಲ್ ಆಗಿದೆ ಇನ್ಸ್ಟಾಗ್ರಾಮಲ್ಲಿ. ಹೇಗಿರುತ್ತೆ ನೋಡೇ ಬಿಡೋಣ, ತಿಂದೇ ಬಿಡೋಣ ಅಂತ ಬಂದೆ. ಬಟ್ ಇಲ್ಲಿ ನೋಡಿದ್ರೆ ದೊಡ್ಡ ಕ್ಯೂ ಇದೆ. ಅಂದರೆ ಅವಾಗಲೇ ವೆಯ್ಟ್ ಮಾಡ್ತಾಯಿದ್ದೀನಿ, ಬಟ್ ಸ್ವಲ್ಪನೂ ಮೂವೇ ಆಗ್ತಾಯಿಲ್ಲ ಇದು ಕ್ಯೂ. ಸೊ ನಿಜವಾಗ್ಲೂ ನನಗೆ ಶಕ್ತಿನೂ ಇಲ್ಲ ಇನ್ನು ನಿಂತ್ಕೊಳ್ಳೋಕ್ಕೆ. ಸೊ ಮುಂದೆ ಹೋಗೋಣ, ಮುಂದೆ ಏನಾದರೂ ಸಿಕ್ಕಿದ್ರೆ ಇಷ್ಟ ಆಗುತ್ತಲ್ಲ ತಿನ್ನೋಣ. ನಿಜವಾಗ್ಲೂ ನಂಗೆ ಸ್ವೀಟೇನೂ ಬೇಡ, ಬಟ್ ಒಂದು ಸ್ವಲ್ಪ ಏನಾದರೂ ಖಾರವಾಗಿ ಸಿಕ್ಕಿದ್ರೆ ಒಳ್ಳೆಯದು. ನಾನಂತೂ ಸ್ವೀಟ್ ಪರ್ಸನ್ ಅಲ್ವೇ ಅಲ್ಲ, ನಂಗೆ ಸ್ವೀಟ್ ತಿನ್ನೋಕ್ಕೂ ಆಗೋಲ್ಲ ಜಾಸ್ತಿ.
ಅಲಂಕಾರವಾಗಿ ಯಾರಾದರೂ ಏನಾದರೂ ಇಟ್ಟಿರ್ತಾರೇನೋ ಅಂತ ಹುಡುಕ್ತಾ ಇದ್ದು ನನಗೆ ಸಿಕ್ಕಿದೆಲ್ಲ ಬರೀ ಇಂಥದ್ದೇ, ಬರೀ ಸ್ವೀಟ್, ಈ ಸ್ಟ್ರಾಬೆರೀಸು ಇದೇ ಸ್ವಲ್ಪ ಜಾಸ್ತಿ. ಅಂದರೆ ಇಲ್ಲಿನವ್ರು ಎಷ್ಟು ಸ್ವೀಟ್ ತಿಂತಾರೆ, ಇವರಿಗೆ ಖಾರ ಟಾಲರೆನ್ಸಿನೇ ಇಲ್ಲ. ಇವ್ರು ಖಾರ ತಿಂದ್ಬಿಟ್ರಂತೂ ಇವ್ರ ಮುಖ ಎಲ್ಲ ರೆಡ್ಡಿಗೆ ಆಗ್ಬಿಡುತ್ತೆ. ನಿಜವಾಗ್ಲೂ ಇವರಿಗೆ ಆ ಸ್ಪೈಸಿ ಟಾಲರೆನ್ಸ್ ಝೀರೋ ಅಲ್ಲ, ಮೈನಸ್. ತುಂಬ ಸ್ವೀಟ್ ತಿಂತಾರೆ. ಆ ಬ್ರೆಡ್ ಸೆಕ್ಷನ್ಸ್ಗೆ ಹೋದರೂ ಅಷ್ಟೇ, ಏನಾದರೂ ಈ ಚಾಕ್ಲೇಟ್ ಚಿಪ್ಸ್ ಅದು ಇದು ಭಾಳ ಸ್ವೀಟ್ ಥಿಂಗ್ಸ್ ಇಟ್ಟಿದ್ದಾರೆ. ನನಗಂತೂ ಈ ದೇಶದಲ್ಲಿ ಹಿಂಗಪ್ಪ ಸ್ಪೈಸಿ ಹುಡ್ಕೋದು ಅಂತ ಅನಿಸ್ಬಿಡೋದು ಒಂದೊಂದ್ಸತಿ. ಎಲ್ಲ ಏನಂದರೆ ಫುಲ್ ಫಂಕಿ ರೆಡಿ ಆಗೋದಕ್ಕೆ ಒಳ್ಳೆ ಔಟ್ಫಿಟ್ ಸಿಗುತ್ತೆ, ಮತ್ತು ಆ ವೈಬ್ ಇಷ್ಟ ಆಗೋರಿಗೆ ಒಳ್ಳೆ ಪ್ಲೇಸ್. ಚೆನ್ನಾಗಿದೆ ವೈಬ್, ಬಟ್ ಒಂದು ಸ್ವಲ್ಪ ಮಿಸ್ ಆದರೂ ನಮ್ಮ ಹತ್ರ ಏನೂ ಇರಲ್ಲ, ಎಲ್ಲ ಎತ್ಕೊಂಡು ಹೋಗ್ಬಿಡ್ತಾರೆ. ನನ್ನ ಹತ್ರ ಬಂದು ಏನಾದ್ರು ಎತ್ಕೊಂಡು ಹೋದರೆ ನನ್ನ ಬ್ಯಾಗ್ ನೋಡಿದ್ರೆ ಪಾಪ ಅವ್ರಿಗೆ ಅನಿಸುತ್ತೆ, ಅಯ್ಯೋ ಹೋಗ್ಲಿ ಬಿಡು, ನಾನೇ 10 ರೂಪಾಯಿ ಹಾಕ್ಬಿಟ್ಟು ಹೋಗ್ತೀನಿ ಅಂತ. ಅಪ್ಡೇಟ್ ಇವಾಗ ಅವಾಗಲೇ ನಾಯಿ ಥರ ಸೌಂಡ್ ಮಾಡ್ತಾ ಇದ್ದಲ್ಲ, ಅವ್ನು ಭಾಳ ಡ್ಯಾನ್ಸ್ ಮಾಡ್ತಾನೆ, ನೋಡೋಣ ಬನ್ನಿ. ಅವನೊಬ್ಬನೇ ಡ್ಯಾನ್ಸ್ ಮಾಡ್ತಾವನೆ ಅಂತ ಅಂದ್ಕೊಂಡ್ರೆ ಅವ್ನ ಪಕ್ಕದ ಬೀದಿಯಲ್ಲಿರೋ ಇನ್ನೊಬ್ಬ ಫ್ರೆಂಡು ಕರ್ಕೊಂಡು ಬಂದ್ಬಿಟ್ಟು ಡ್ಯಾನ್ಸ್ ಮಾಡ್ತಾವನೆ. ಅವನ ಪರ್ಫಾರ್ಮೆನ್ಸ್ ನೋಡಿ ನನಗೆ ಸುಸ್ತಾಗಿ ಪಕ್ಕದಲ್ಲಿರೋ ಪೊಪಾಯ್ಸ್ಗೆ ಹೋಗಿ ಒಂದು ವ್ರಾಪ್ ಎತ್ಕೊಂಡು ತಿಂತಾ ಇದ್ದೆ. ಎಲ್ಲ ತಿಂದು ಎಲ್ಲ ಮಾಡಿ ಎಲ್ಲ ನೋಡಿ ಮನೆಗೆ ಹೋಗ್ತಾ ಇದ್ದೀನಿ ಖುಷಿಯಾಗಿ. ನೀವು ಎಂಜಾಯ್ ಮಾಡಿದ್ರಿ ಅನ್ಕೊಂತೀನಿ. ನೆಕ್ಸ್ಟ್ ಬ್ಲಾಗ್ ಸಿಗೋಣ. ಅಂಟಿಲ್ ದೆನ್ ಅಷ್ಟೇ.